ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇವತ್ತು ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಒಬ್ಬ ವಿಪಕ್ಷ ನಾಯಕನಾಗಿ ಮಾತನಾಡ್ತಾ ಇದ್ದಾರೆ. ಇಂಡಿಯಾ ಗಠಬಂಧನ್ನ ವಿಪಕ್ಷ ನಾಯಕ ಅಂತ ಏನು ಎಲ್ಲರೂ ಕೂಡ ಸೇರಿ ಅವ್ರನ್ನ ಆಯ್ಕೆ ಮಾಡಿ ನಿಲ್ಲಿಸಿದ್ರು. ಅಲ್ಲಿ ಆ ಒಂದು ಸ್ಥಾನವನ್ನ ತುಂಬಾ ನಿರ್ಭೀತಿಯಿಂದ ಜೊತೆಗೆ ತುಂಬಾ ಕೂಲಂಕುಷವಾಗಿ ಅಭ್ಯಾಸವನ್ನ ಮಾಡಿ ಆ ವಿಪಕ್ಷ ನಾಯಕನಾಗೋದಿಕ್ಕೆ ಯಾವೆಲ್ಲ ಗುಣಗಳು ಬೇಕು, ಯಾವೆಲ್ಲ ಮಾತುಗಳು ಬೇಕು, ಅಥವಾ ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಅವರ ಯಾವ ರೀತಿ ಇರಬೇಕು, ಅದನ್ನ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸಂಸತ್ನಲ್ಲಿ. ಅವರ ಒಂದೊಂದು ಮಾತಿಗೂ ಕೂಡ ಬಿಜೆಪಿ ಅವರು ಮೌನವಾಗಿದ್ದಾರೆ, NDAದವರು ಮೌನವಾಗಿದ್ದಾರೆ. ವಾಪಸ್ ಉತ್ತರನ ಇಲ್ಲ ಅವರ ಹತ್ರ. ಬನ್ನಿ ಹಾಗಾದ್ರೆ ಆ ಎಲ್ಲ ವಿಚಾರಗಳನ್ನ ಕುರಿತು ಚರ್ಚೆ ಮಾಡೋಣ. ರಾಹುಲ್ ಗಾಂಧಿ ಅವರು ಏನೇನು ಹೇಳಿದ್ರು ಅಂತ. ಮೊದಲನೇದಾಗಿ, ದೇಶವನ್ನ ಒಡೆಯೋ ಕೆಲಸ ಮಾಡಿದ್ರಿ ಅಥವಾ ರಾಜ್ಯಗಳನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ರಿ ನೀವು ಅಂತ ಹೇಳಿದ್ರಿ. ಜನರಿಂದ ಅವರವರ ರಾಜ್ಯಗಳನ್ನ ಕಿತ್ಕೊಂಡ್ರಿ ಅಂತ ಹೇಳೋ ಮೂಲಕ ಇತ್ತ ಕಡೆ ಲಡಾಖ್, ಜಮ್ಮು ಕಾಶ್ಮೀರ್ನ ಎಕ್ಸಾಂಪಲ್ಸ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು. ಎಕ್ಸಾಕ್ಟ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅವರು ಅಂತ ಏನಿಲ್ಲ. ಅವರು ರಾಹುಲ್ ಗಾಂಧಿ ಅವರು ತಾವು ಏನು ಈ ಕಳೆದ 10 ವರ್ಷಗಳಿಂದ ಎದುರಿಸಿದರು ಸಮಸ್ಯೆಗಳನ್ನು, ಅದರಲ್ಲೂ ಆಗ ಧ್ವನಿ ಇದ್ದರೂ ಸಹ ಧ್ವನಿ ಇಲ್ಲದಂಗೆ ಆಗಿ ಹೋಗ್ಬಿಟ್ಟಿತ್ತು. ಇವತ್ತು ಅವರಿಗೆ ಈ ಒಂದು ನಾಡು ಸುತ್ತಿದ್ದರಿಂದಾಗಿ ಅಥವಾ ದೇಶ ಸುತ್ತಿದ್ದರಿಂದಾಗಿ ಧ್ವನಿನೂ ಬಂತು, ವ್ಯಕ್ತಿತ್ವ ಬಂತು. ಅದೇ ಕಾರಣ ಇವರು ಎಲ್ಲ ಮಾಡಿದಂಥ ಹಿಂದಿನ 10 ವರ್ಷಗಳಲ್ಲಿ ಏನು ಆಗಿ ಹೋದ ಘಟನೆಗಳು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನೆನಪು ಮಾಡ್ತಾ ಇದ್ದಾರೆ. ನೀವು ರಾಜ್ಯಗಳನ್ನು ನೋಡಿದ್ರಿ, ಧರ್ಮಕ್ಕೆ ತಿಕ್ಕಾಟ ಹಚ್ಚಿದ್ರಿ, ನೀವೇನು ಮಾಡಿದ್ರಿ ಇಲ್ಲಿವರೆಗೆ, ಅದನ್ನು ಬಿಟ್ಟ ಏನು ಸಾಧನೆ ಮಾಡಿದ್ರಿ ಪ್ರಶ್ನೆ ಮಾಡ್ತಾ ಇದ್ರು. ವಿರೋಧ ಪಕ್ಷದ ನಾಯಕ ಮಾಡುವಂಥ ಪ್ರಶ್ನೆ ಅದು. ಹೌದು, ನೀವು ಏನು ಅವರ ಈ ಆಡಳಿತಾರೂಢ ಪಕ್ಷದ ವಿಫಲತೆಗಳನ್ನು ಎತ್ತಿ ತೋರಿಸ್ಬೋದು, ಎತ್ತಿ ತೋರಿಸಿ ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ಯಾಕಂದ್ರೆ ಜನರಿಗೆ ತಿಳಿಸಿ ಹೇಳೋರು ಯಾರಪ್ಪ? ಮೀಡಿಯಾ ಅಂತ ಹೇಳ್ತಾ ಇಲ್ಲ. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರಾ ಏನು ಎಂದು ಹೇಳ್ತಾ ಇಲ್ಲ. ಮತ್ತು ಮೀಡಿಯಾ ಅಂತ ಈಗಾಗಲೇ ಅದು ಗೋಧಿ ಮೀಡಿಯಾನೋ ಮೋದಿ ಮೀಡಿಯಾನೋ ಆಗಿ ಹೋಗ್ಬಿಟ್ಟು ಅದೆಲ್ಲ ಕಾರ್ಪೊರೇಟ್ ಕೈ ಆಗಲ್ಲ. ಅದಾಡಿ ಅಂಬಾನಿಯವ್ರ ಕೈಯಾಗಿ ಇವತ್ತೆಲ್ಲ ಕಾರ್ಪೊರೇಟ್ ಕೈಯಾಗ ಇಡೀ ಮೀಡಿಯಾ ಸಿಕ್ಕೊಂಡು ಬಿಟ್ಬಿಟ್ಟದ. ಅಲ್ಲಿ ಆ್ಯಂಕರ್ಗಳಿಗಾಗಲಿ, ಅಲ್ಲಿ ವರ್ಕರ್ಗಳಿಗಾಗಲಿ ಸಿಕ್ಕಾಬಿಟ್ಟು ಪೇಮೆಂಟ್ ಕೊಡ್ತಾರೆ. ಅವ್ರು ಹೆಂಗೆ ಬೇಕು ಹಂಗೆ ಮಾತಾಡ್ಸಿ ಬಿಡ್ತಾರೆ. ಹೀಗಿದ್ದಾಗ ಸತ್ಯ ಜನರಿಗೆ ತಿಳಿಲಾರ ಸ್ಥಿತಿ ಹೋಗಿದ್ದಾಗ ಆ ಸಂದರ್ಭ ಒಬ್ಬ ವಿರೋಧ ಪಕ್ಷದ ನಾಯಕನ ಕೆಲಸ ಬಹಳ ಮಹತ್ವದ್ದಾಗ್ತದೆ. ಮತ್ತೊಂದು ರೀತಿಯಿಂದ ಅವ್ರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದು ಒಳ್ಳೆಯದಾಯಿತು.